ಕೊಂಡು ಇವತ್ತು ಪತ್ರಿಕೆ ಮೂಲಕ ಮತ್ತು ಮೀಡಿಯಾ ಮೂಲಕ ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ತಕ್ಷಣ ಎಚ್ಚೆತ್ತುಕೊಳ್ಳಿ. ಮಾದಿಗರು ಎದ್ದೇಳಿ ಈ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ಮುಂದಾಗಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಮಹಿಳೆಯರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಆಗಸ್ಟ್ 1ರಂದು ಮುತ್ತಿಗೆ ಅಥವಾ ಸಿಎಂ ಅವರ ಮನೆ ಮುತ್ತಿಗೆ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಆವತ್ತಿನ ಸಂದರ್ಭದಲ್ಲಿ ಈಗಾಗಲೇ ಕಳೆದ 35 ವರ್ಷಗಳ ಹೋರಾಟದ ನೋಡಿದ್ರೆ ತಾವೆಲ್ಲ ಫ್ರೀಡಂ ಪಾರ್ಕ್ನಲ್ಲಿ 8ರಿಂದ 10 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಆರೋಗ್ಯ ಸರಿ ಇದ್ದರೂ ಕೂಡ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿದ್ದೀವಿ. ಕಳೆದ ಸರ್ಕಾರ ಏನು ಆಗಸ್ಟ್ 16ರಂದು 15ರಂದು ತೆಗೆದುಕೊಂಡ ನಿರ್ಣಯಗಳಿಗೆ ಕೂಡ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. 27ರಂದು ಕೂಡ ಅವತ್ತು ಒಳಬಿಸ ಆ ಕಡೆ ಪರವಾಗಿ ನಿಲ್ಲಲಿಕ್ಕೆ ಆಗಲಿಲ್ಲ. ಆರ್ವಿ ತಿಮ್ಮಾಪುರ ಮೂಕನಾಗಿ ನಿಂತಿದ್ದಾನೆ, ಮಾತನಾಡಕ್ಕೂ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಇಂಥ ನಾಯಕರುಗಳು ಮಾದಿಗರು ಬೇಕೇನ್ರಿ? ಇಂಥ ನಾಯಕರುಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಿ? ಸಾಮಾಜಿಕ ಅಂತಂದ್ರೆ ಇವತ್ತು ಯಾಕ್ರಿ ನೀವು ಸಮುದಾಯದ ಸಚಿವರುಗಳಾಗಿ ಮುಂದುವರಿತೀರಾ? ನಿಮ್ಗೆ ನಾಚಿಕೆ ಮಾನ ಮರೆದಿದ್ರೆ ಈ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ಮುಂದಾಗಬೇಕಂತೇಳಿ ನಾನು ಕಾರ್ಯ ಕೊಡ್ತಾ ಇದ್ದೀನಿ, ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಎದ್ದೇಳಿ ಈ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ಮುಂದಾಗಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಮಹಿಳೆಯರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಆಗಸ್ಟ್ 1ರಂದು ಮುತ್ತಿಗೆ ಅಥವಾ ಸಿಎಂ ಅವರ ಮನೆ ಮುತ್ತಿಗೆ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಆವತ್ತಿನ ಸಂದರ್ಭದಲ್ಲಿ ಈಗಾಗಲೇ ಕಳೆದ 35 ವರ್ಷಗಳ ಹೋರಾಟದ ನೋಡಿದ್ರೆ ತಾವೆಲ್ಲ ಫ್ರೀಡಂ ಪಾರ್ಕ್ನಲ್ಲಿ 8ರಿಂದ 10 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಆರೋಗ್ಯ ಸರಿ ಇದ್ದರೂ ಕೂಡ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿದ್ದೀವಿ. ಕಳೆದ ಸರ್ಕಾರ ಏನು ಆಗಸ್ಟ್ 16ರಂದು 15ರಂದು ತೆಗೆದುಕೊಂಡ ನಿರ್ಣಯಗಳಿಗೆ ಕೂಡ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. 27ರಂದು ಕೂಡ ಅವತ್ತು ಒಳಬಿಸ ಆ ಕಡೆ ಪರವಾಗಿ ನಿಲ್ಲಲಿಕ್ಕೆ ಆಗಲಿಲ್ಲ. ಆರ್ವಿ ತಿಮ್ಮಾಪುರ ಮೂಕನಾಗಿ ನಿಂತಿದ್ದಾನೆ, ಮಾತನಾಡಕ್ಕೂ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಇಂಥ ನಾಯಕರುಗಳು ಮಾದಿಗರು ಬೇಕೇನ್ರಿ? ಇಂಥ ನಾಯಕರುಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಿ? ಸಾಮಾಜಿಕ ಅಂತಂದ್ರೆ ಇವತ್ತು ಯಾಕ್ರಿ ನೀವು ಸಮುದಾಯದ ಸಚಿವರುಗಳಾಗಿ ಮುಂದುವರಿತೀರಾ? ನಿಮ್ಗೆ ನಾಚಿಕೆ ಮಾನ ಮರೆದಿದ್ರೆ ಈ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ಮುಂದಾಗಬೇಕಂತೇಳಿ ನಾನು ಕಾರ್ಯ ಕೊಡ್ತಾ ಇದ್ದೀನಿ, ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಆತ್ಮೀಯ ಸಮಾಜದ ಬಂಧುಗಳೇ, ಈಗಾಗಲೇ SC ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿ ಜನಾಂಗಕ್ಕೆ ಕಳೆದ 27ರಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿಸಿ ನಾವು ಮತ್ತೊಂದು 2ನೇ ಸಲ ಹೋರಾಟಕ್ಕೆ ಮುಂದಾಗಿದ್ದೀವಿ. ಇವತ್ತು ನಮ್ಮ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಇವತ್ತು ಬೆಂಗಳೂರು ನಗರದಲ್ಲಿ ಕಾರ್ಯಕಾರಿಣಿಯ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಈಗಾಗಲೇ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಈ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತೇಳಿ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳಿಗೆ ಹೋರಾಟವನ್ನು ಉರಿದಿಂಬಿಸಿದಂಥ ವ್ಯಕ್ತಿ. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ, ಎಂಪಿರಿಕಲ್ ಡಾಟಾ ಮತ್ತು ದತ್ತಾಂಶ ಎಲ್ಲವನ್ನೂ ಕೂಡೀಕರಿಸಿ ಇವತ್ತು ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಮರಣ ಶಾಸನ ಬರೆದಿರುವಂಥ ಇತಿಹಾಸ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ, ಸಾವು ನೋವಿನ ಹೋರಾಟಗಳು, ಅದು ಪ್ರತ್ಯೇಕವಾಗಿ ಮಾದಿಗ ದಂಡೋರ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ನಾವು ತೀವ್ರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಖಂಡಿಸ್ತಾ ಇದ್ದೀವಿ. ಕಾರಣ ಏನಂತಂದರೆ ಈಗಾಗಲೇ SC ಒಳ ಮೀಸಲಾತಿಯಲ್ಲಿ HR ನಾಗಮೋಹನ್ ಆಯೋಗದ ವರದಿಯಲ್ಲಿ 6% ಮಾದಿಗರಿಗಿದೆ, ವಲಿಯರಿಗೆ 5% ಇದೆ, ಒಟ್ಟು ಲಂಬಾಣಿಗಳಿಗೆ 4% ಇದೆ, ಅಲೆಮಾರಿ ಸಮುದಾಯಕ್ಕೆ 1% ಇದೆ ಜನಸಂಖ್ಯೆವಾರ ಮೀಸಲಾತಿ. ಅದೇ ರೀತಿ ಸದಾಶಿವ ಆಯೋಗದ ವರದಿಯಲ್ಲಿ ಮಾದಿಗರಿಗೆ 6% ಇದೆ, ವಲಿಯರಿಗೆ 5% ಇದೆ, ಒಟ್ಟು ಲಂಬಾಣಿಗಳಿಗೆ 3% ಇದೆ, ಅಲೆಮಾರಿ ಸಮುದಾಯ ವಿಜಯವನ್ನು ಸಾಧಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಒಳ ಮೀಸಲಾತಿ ಗೊತ್ತೇ ಇಲ್ಲ. ಒಳ ಮೀಸಲಾತಿ ಹೋರಾಟಗಾರರು ಗೊತ್ತು ನಮಗೆ. ಈ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತೇಳಿ ಸುದೀರ್ಘ 35 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಕಡೆಗಣಿಸಿರುವಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬರುವಂಥ 28 ಚುನಾವಣೆಯಲ್ಲಿ
ಮಾದಿಗರು ಮತ್ತು ಹಲವಾರು ಸಮುದಾಯಗಳು ಒಂದಾಗಿ ಒಗ್ಗಟ್ಟಾಗಿ ನಿಮ್ಮನ್ನು ಮನೆಗೆ ಕಳಿಸುವುದು ಇದು ಸದಾ ಸಿದ್ಧ. ಇದು ಮಾದಿಗರ ಶಾಪ ತರ್ತದೆ, ಮಾತಂಗಿ ಶಾಪ ತರ್ತದೆ, ಆದಿಜಂಬ ಶಾಪ ತರ್ತದೆ. ಇದು ಎಚ್ಚೆತ್ತುಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ತಮ್ಮ ಕುರ್ಚಿ ಕಚ್ಚಾಟಕ್ಕಾಗಿ ಇವತ್ತು ಕುರ್ಚಿಗಾಗಿ ಒದ್ದಾಡ್ತಾ ಇದ್ದಾರೆ.